ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. 24 ವರ್ಷ ದೇಶ ಸೇವೆ ಸಲ್ಲಿಸಿದ ಮಾಜಿ ಯೋಧ ವಿಜಯಕುಮಾರ್ ಪಟ್ಟಿಗೆ ಅದ್ದೂರಿ ಸ್ವಾಗತ. ದೇಶದ ಗಡಿ ಪ್ರದೇಶಗಳಲ್ಲಿ 24 ವರ್ಷಗಳ ಕಾಲ ನಿರಂತರ ಸೇವೆ ಸಲ್ಲಿಸಿ ಭಾರತೀಯ ಸೇನೆಯಿಂದ ಗೌರವಯುತವಾಗಿ ನಿವೃತ್ತರಾದ ಮಾಜಿ ಯೋಧ ವಿಜಯಕುಮಾರ್ ಪಟ್ಟಿ ಅವರಿಗೆ ಆಗಸ್ಟ್ 2ರಂದು ರಾಯಚೂರಿನಲ್ಲಿ ಭವ್ಯ ಸ್ವಾಗತ ಹಾಗೂ ಸಾರ್ವಜನಿಕ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಡಿಎಸ್ಎಸ್ ಮುಖಂಡ ರವೀಂದ್ರನಾಥ್ ಪಟ್ಟಿ ತಿಳಿಸಿದರು. ನಗರದಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತೀಯ ಸೇನೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ವಿಭಾಗದಲ್ಲಿ 2002ರಿಂದ 2026ರ ಏಪ್ರಿಲ್ 30ರವರೆಗೆ ಸೇವೆ ಸಲ್ಲಿಸಿದ ವಿಜಯಕುಮಾರ್ ಪಟ್ಟಿ ಅವರು ರಾಷ್ಟ್ರೀಯ ಭದ್ರತಾ ಪಡೆ, 12 ಪ್ಯಾರಾ ಸ್ಪೆಷಲ್ ಫೋರ್ಸ್ ಅಧಿಕಾರಿಗಳ ತರಬೇತಿ ಅಕಾಡೆಮಿ, ಗಯಾ, 3 ಎಮರ್ಜೆನ್ಸಿ ಸೆಂಟರ್ ಭೋಪಾಲ್, ಸಿಯಾಚಿನ್, ಜಮ್ಮು ಕಾಶ್ಮೀರ ಹಾಗೂ ಅಸ್ಸಾಂ ಸೇರಿದಂತೆ ದೇಶದ ಅತ್ಯಂತ ಸೂಕ್ಷ್ಮ ಮತ್ತು ಗಡಿ ಪ್ರದೇಶಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಭಾರತೀಯ ಸೇನೆಗೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ ಎಂದು ಹೇಳಿದರು. ಆಗಸ್ಟ್ 2ರಂದು ಬೆಳಗ್ಗೆ 10:30 ಗಂಟೆಗೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ರಾಯಲ್ ಫೋರ್ಟ್ ಹೋಟೆಲ್ವರೆಗೆ ಓಪನ್ ಜೀಪ್ನಲ್ಲಿ ಭವ್ಯ ಮೆರವಣಿಗೆ ನಡೆಯಲಿದೆ. ಅಂಬೇಡ್ಕರ್ ವೃತ್ತದಲ್ಲಿ ಮಾಜಿ ಸೈನಿಕರ ಮಿಲಿಟರಿ ಅಸೋಸಿಯೇಷನ್ ಜಿಲ್ಲಾ ಅಧ್ಯಕ್ಷರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ವಿಜಯಕುಮಾರ್ ಪಟ್ಟಿ ಅವರಿಗೆ ಶಾಲು ಹೊದಿಸಿ ಹಾರ ಹಾಕಿ ಹಾಗೂ ಆತ್ಮೀಯ ಸ್ವಾಗತ ಕೋರಲಿದ್ದಾರೆ. ಈ ಕಾರ್ಯಕ್ರಮವನ್ನು ಯೋಧರ ಸಂಘ, ಛಲವಾದಿ ಸಮಾಜ, ಪಟ್ಟಿ ಕುಟುಂಬದವರು, ದಲಿತ ಸಂಘ ಸಂಸ್ಥೆಗಳು, ವಿಶ್ವನಾಥ್ ಪಟ್ಟಿ ಬಳಗ ಹಾಗೂ ನಿವೃತ್ತ ಯೋಧರ ಸಂಘದ ಜಿಲ್ಲಾ ಅಧ್ಯಕ್ಷ ಚಿನ್ನಾರೆಡ್ಡಿ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗುತ್ತಿದ್ದು, ವಿವಿಧ ಸಮಾಜಮುಖಿ ಸಂಘಟನೆಗಳು ಹಾಗೂ ನೂರಾರು ಮಾಜಿ ಸೈನಿಕರು ಭಾಗವಹಿಸಲಿದ್ದಾರೆ ಎಂದು ರವೀಂದ್ರನಾಥ್ ಪಟ್ಟಿ ತಿಳಿಸಿದರು. ದೇಶಕ್ಕಾಗಿ 24 ವರ್ಷಗಳ ಕಾಲ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಯೋಧರ ತ್ಯಾಗ, ಶಿಸ್ತು ಮತ್ತು ರಾಷ್ಟ್ರಭಕ್ತಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು, ಯುವಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಅವರು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಛಲವಾದಿ ಮಹಾಸಭಾದ ರಾಜ್ಯ ನಿರ್ದೇಶಕ ಎ ವಸಂತ್, ಜಿಲ್ಲಾ ಸಂಚಾಲಕ ನರಸಿಂಹ ನೆಲಹಾಳ್, ಕೆ ಪರಶುರಾಮ್, ಸುರೇಶ್ ಪಟ್ಟಿ, ಪುಷ್ಪರಾಜ್, ತಮ್ಮಣ್ಣ, ವಕೀಲರು, ರಾಜು ಪಟ್ಟಿ, ಪಾರ್ಥ ಸಾರಥಿ, ಬಾಬು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನನ್ನ ಸಹೋದರ ಮತ್ತು ಪಟ್ಟಿ ಕುಟುಂಬದ ತಮ್ಮ ಒಬ್ಬ ಸದಸ್ಯರು ನಿವೃತ್ತಿಯಾದ ವಿಜಯಕುಮಾರ್ ಪಟ್ಟಿಯವರು ದಿನಾಂಕ ಅವರು 2002ರಿಂದ 2026ವರೆಗೆ ಸುಮಾರು 24 ವರ್ಷದವರೆಗೆ ಇದರಲ್ಲಿ ಆರ್ಮಿಯಲ್ಲಿ ಕೆಲಸ ಮಾಡಿ ವಿಜಯ ಸಾಧಿಸಿದ್ದಾರೆ. ಅಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಿ ಅವರು ವಿವಿಧ ಹುದ್ದೆಗಳನ್ನು ನಿರ್ವಹಿಸಿ ಮೊನ್ನೆ 30ನೇ ತಾರೀಕಿಗೆ ಅವರು ನಿವೃತ್ತಿ ಹೊಂದು ನಾಳೆ ರಾಯಚೂರಿಗೆ ಆಗಮಿಸಿದ್ದಾರೆ. ರಾಯಚೂರಿಗೆ ಆಗಮಿಸುವ ಸಂಬಂಧದಲ್ಲಿ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ 2/8/2000ರಂದು ಅವರಿಗೆ ಭವ್ಯ ಮೆರವಣಿಗೆ ಮಾಡೋದು. ಈ ಭವ್ಯ ಮೆರವಣಿಗೆ ಸ್ವಾಗತವನ್ನು ನಿವೃತ್ತಿ ಯೋಧರ ಸಮಿತಿ ಮತ್ತು ಛಲವಾದಿ ಮಹಾಸಭಾ, ದಲಿತ ಸಂಘ ಸಮಿತಿ ಮತ್ತು ಪಟ್ಟಿ ಕುಟುಂಬ ಮತ್ತು ವಿಶ್ವನಾಥ್ ಪಟ್ಟಿ ಅವರ ಆತ್ಮೀಯ ಗೆಳೆಯರ ಬಳಗದಿಂದ ಆಯೋಜಿಸಲಾಗಿದೆ. ಈ 24 ಅಂದು ಮತ್ತೆ ಅಲ್ಲಿ ಅವರನ್ನು ಅಂಬೇಡ್ಕರ್ ಸರ್ಕಲ್ನಲ್ಲಿ ಸನ್ಮಾನಿಸಿ ಅಲ್ಲಿಂದ ತೆರೆದ ಜೀಪಿನಲ್ಲಿ ಅವರಿಗೆ ರಾಯಲ್ ಕೋರ್ಟ್ವರೆಗೆ ಮೆರವಣಿಗೆ ಮಾಡಲಾಗುವುದು. ಇದರಲ್ಲಿ ನಿವೃತ್ತಿಯೊಂದನ್ನು ಸಹ ಭಾಗವಹಿಸಿದ್ದಾರೆ. 24 ವರ್ಷಗಳ ಭಾರತ ಸೇವೆಯಲ್ಲಿ ಸೇವೆ ಸಲ್ಲಿಸಿ ಮಾಜಿ ವಿಜಯಕುಮಾರ್ ಪಟ್ಟಿಯವರಿಗೆ ಆಗಸ್ಟ್ 2ರಂದು ಗೌರವಾರ್ಥ ಅದ್ದೂರಿ ಸ್ವಾಗತ ಮೆರವಣಿಗೆಯನ್ನು ಅಭಿನಂದನಾ ಸಮಾರಂಭವನ್ನು ಜಂಟಿಯಾಗಿ ಏರ್ಪಡಿಸಲಾಗಿದೆ. ನಿವೃತ್ತಿ ಯೋಧರ ಸಂಘ, ಪಟ್ಟಿ ಪರಿವಾರ, ಛಲವಾದಿ ಸಮಾಜ ಬಂಧುಗಳು ವಿಜಯಕುಮಾರ್ ಪಟ್ಟಿಯವರ ಬಳಗದಿಂದ ಆಯೋಜಿಸಲಾಗಿದೆ. ವಿಜಯಕುಮಾರ್ ಪಟ್ಟಿಯವರು ಭಾರತೀಯ ಸೇನೆಯಲ್ಲಿ ಎಲೆಕ್ಟ್ರಾನಿಕ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ MEM ವಿಭಾಗದಲ್ಲಿ 2020ರಿಂದ 2026ರವರೆಗೆ ಸೇವೆ ಸಲ್ಲಿಸಿ ಏಪ್ರಿಲ್ 30ರಂದು ನಿವೃತ್ತರಾಗಿ ಸತತ 24 ವರ್ಷಗಳ ದೇಶ ಸೇವೆ ಸಲ್ಲಿಸಿ ಗೌರವಾರ್ಥ ನಿವೃತ್ತರಾದ ಮಾಜಿ ವಿಜಯಕುಮಾರ್ ಪಟ್ಟಿ ಅವರಿಗೆ ಆಗಸ್ಟ್ 22ರಂದು ಬೆಳಿಗ್ಗೆ 10:30ಕ್ಕೆ ರಾಯಚೂರು ನಗರದಲ್ಲಿ ಭವ್ಯ ಸ್ವಾಗತ ಸನ್ಮಾನ ಕಾರ್ಯಕ್ರಮ BR ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಿಜಯಕುಮಾರ್ ಪಟ್ಟಿಯವರು ರಾಷ್ಟ್ರೀಯ ಭದ್ರತಾ ಪಡೆ, NSG, 12 ಪ್ಯಾರಾ ಸ್ಪೆಷಲ್ ಫೋರ್ಸ್ ಅಧಿಕಾರಿಗಳ ತರಬೇತಿ ಅಕಾಡೆಮಿ, OTP, ಗಯಾ, 3ನೇದು MEM ಸೆಂಟರ್ ಭೋಪಾಲ್, ಸಿಯಾಚಿನ್, ಕಾಶ್ಮೀರ ವಿವಿಧ ಪ್ರಮುಖ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಿ ಭಾರತೀಯ ಸೇನೆಗೆ ಅಮೂಲ್ಯ ಸೇವೆ ಸಲ್ಲಿಸಿದ್ದಾರೆ. ಆಗಸ್ಟ್ 2ರಂದು ಬೆಳಗ್ಗೆ 10 ಗಂಟೆಗೆ ನಗರದ BR ಅಂಬೇಡ್ಕರ್ ವೃತ್ತ, ರಾಯಲ್ ಕೋರ್ಟ್ವರೆಗೆ, ರಾಜಾಪುರವರೆಗೆ ತೆರೆದ ಜೀಪಿನಲ್ಲಿ ಭವ್ಯ ಮೆರವಣಿಗೆ ನಡೆಯಲಿದೆ. ಅಂಬೇಡ್ಕರ್ ವೃತ್ತದಲ್ಲಿ ಚೆನ್ನಾರೆಡ್ಡಿ ಜಿಲ್ಲಾಧ್ಯಕ್ಷರು, ಮಾಜಿ ಯೋಧರ ಸೈನಿಕರ ಸಂಘ, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ವಿಜಯಕುಮಾರ್ ಪಟ್ಟಿಯವರಿಗೆ ಹೂಮಾಲೆ ಹಾಕಿ ಸ್ವಾಗತ ಕೋರಿದೆ, ಶಾಲು ಹೊದಿಸಿ ಗೌರವ ಸಲ್ಲಿಸಿ ಮಾಡಿದ್ದಾರೆ. ನಂತರ
12:30ಕ್ಕೆ ರಾಯಕೋಟ್ವರೆಗೆ ಅಭಿನಂದನಾ ಮೆರವಣಿಗೆ ನಡೆಸಿ ರಾಯಕೋಟ್ನಲ್ಲಿ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿದೆ. ದೇಶಕ್ಕಾಗಿ 24 ವರ್ಷಗಳ ಕಾಲ ನಿಸ್ವಾರ್ಥ ಸೇವೆ ಸಲ್ಲಿಸಿ ಮಾಜಿ ಯೋಧ ವಿಜಯಕುಮಾರ್ ಪಟ್ಟಿ ಅವರ ಸೇವೆಯನ್ನು ಗೌರವಿಸುವ ಉದ್ದೇಶದಿಂದ ಆಯೋಜಿಸುವ ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರು, ಯೋಧ ಸಂಘದ ಪದಾಧಿಕಾರಿಗಳು, ಯುವಕರು, ಮಹಾನಗರ ರಾಯಚೂರು ನಗರದ ಮಹಾಜನತೆ, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ನಾನು ಈ ಪತ್ರಿಕೋಟಿ